Today we will discuss about the third type of sentence. The given example number 1 is in positive degree, and you are asked to change the sentence into comparative degree and then superlative degree. Already we have learned this type of example. ನಿನ್ನೆ ಪೀರಿಯಡ್ ನಲ್ಲಿ ಈ ರೀತಿಯ ಉದಾಹರಣೆಗಳನ್ನು ನಾವು ನೋಡಿ ಇನ್ನು ಸ್ವಲ್ಪ ಪರ್ಫೆಕ್ಟ್ ಆಗಬೇಕು, ಇನ್ನು ಒಂದು ಸ್ವಲ್ಪ ಎಕ್ಸಾಂಪಲ್ಗಳನ್ನು ನಾವು ಚೇಂಜ್ ಮಾಡೋ ಪ್ರಯತ್ನ ಮಾಡಬೇಕು. ಈಗ ಚೇಂಜ್ ಮಾಡ್ತಕ್ಕಂಥ ವಿಧಾನ ನಿಮಗೆ ಗೊತ್ತಿದೆ. ಆಜದ್ದು ಮುಂದಿನ ಭಾಗ ತಗೊಳ್ಬೇಕು, ಕಂಪ್ಯಾರಿಟಿವ್ ನಲ್ಲಿ ಆಜದ್ದು ಮುಂದಿನ ಭಾಗ ವಾಟ್, ಆಮೇಲೆ ಸೋದು ಹಿಂದಿನ ಭಾಗ ಈಸ್, ಆಮೇಲೆ ಸೋ ಮತ್ತೆ ಆಜದ್ದು ನಡುವಿನ ಭಾಗ ಇಂಪಾರ್ಟೆಂಟ್. ಅದಕ್ಕೆ ನಾವು ಕಂಪ್ಯಾರಿಟಿವ್ ನಲ್ಲಿ ಚೇಂಜ್ ಮಾಡಬೇಕು. ಇಂಪಾರ್ಟೆಂಟ್ ಅನ್ನೋದು ಕಂಪ್ಯಾರಿಟಿವ್ ನಲ್ಲಿ ಬಂದಾಗ ಮೋರ್ ಇಂಪಾರ್ಟೆಂಟ್ ದ್ಯಾನ್, ಅದು ನಮಗೆ ಗುರ್ತಿರಬೇಕು. ಹಾಗಾಗಿ ಪಾಸಿಟಿವ್ ನಲ್ಲಿ ಇರ್ತಕ್ಕಂತಹ ಸೋ ಇಂಪಾರ್ಟೆಂಟ್ ಆಸ್ ಕಂಪ್ಯಾರಿಟಿವ್ ನಲ್ಲಿ ಬಂದು ಮೋರ್ ಇಂಪಾರ್ಟೆಂಟ್ ದ್ಯಾನ್ ಆಗತ್ತೆ. ಆಮೇಲೆ ಪ್ರಾರಂಭದ ಭಾಗ ಎಷ್ಟಿದೆ, ನೋ ಅದರ್ ಥಿಂಗ್. ಇದನ್ನ ನಾವು ಶಾರ್ಟ್ ಫಾರ್ಮ್ ನಲ್ಲಿ ನಥಿಂಗ್ ಅಂತೇನೂ ಕರಿತೀವಿ. ನಥಿಂಗ್ ಶಾರ್ಟ್ ಫಾರ್ಮ್ ನಲ್ಲಿದೆ, ಇದನ್ನ ಫುಲ್ ಫಾರ್ಮ್ ನಲ್ಲಿ ಬರೆದಾಗ ನೋ ಅದರ್ ಥಿಂಗ್ ಆಗದು. ಈಗ ಪಾಸಿಟಿವ್ ಡಿಗ್ರಿಯಲ್ಲಿ ನೋ ಅದರ್ ಥಿಂಗ್ ಇದ್ದಿದ್ದು ಕಂಪ್ಯಾರಿಟಿವ್ ನಲ್ಲಿ ಏನಾಗುತ್ತೆ, ನೋ ಅನ್ನೋದು ಬದಲಾವಣೆ ಮಾಡಿ ಎನಿ, ಆಮೇಲೆ ಉಳಿದಿದ್ದು ಅದರ್ ಥಿಂಗ್. ಈಸಿ ಇದೆ ಅಲ್ವಾ? ಈಗ ಕಂಪ್ಯಾರಿಟಿವ್ ಡಿಗ್ರಿಯನ್ನು ನೋಡ್ತಾ ನಾವು ಸೂಪರೇಟಿವ್ ನಲ್ಲಿ ಚೇಂಜ್ ಮಾಡಬಹುದು. ಯಾಕೆ? ಕಂಪ್ಯಾರಿಟಿವ್ ನಲ್ಲಿಯ ವಾಕ್ಯ ರಚನೆ ಸೂಪರೇಟಿವ್ ನಲ್ಲಿಯ ವಾಕ್ಯ ರಚನೆಯಲ್ಲಿ ವ್ಯತ್ಯಾಸ ಇರೋದಿಲ್ಲ. ಪಾಸಿಟಿವ್ ನಲ್ಲಿ ಮತ್ತೆ ಕಂಪ್ಯಾರಿಟಿವ್ ನಲ್ಲಿ ವಾಕ್ಯ ರಚನೆ ಪೂರ್ತಿ ಉಲ್ಟಾ ಆಗುತ್ತೆ. ಆದರೆ ಕಂಪ್ಯಾರಿಟಿವ್ ಮತ್ತೆ ಸೂಪರೇಟಿವ್ ನಲ್ಲಿಯ ರಚನೆ ಸೇಮ್ ಇರುತ್ತೆ. ಬದಲಾವಣೆ ಯಾವ್ಯಾವ್ದು ಮಾಡಬೇಕು, ಬದಲಾವಣೆ ಮಾಡ್ತಕ್ಕಂಥದ್ದನ್ನ ನೋಡಿ. ಒಂದು ವಾಟರ್ ಈ, ಇದರಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಆಗ್ತಕ್ಕಂಥ ಭಾಗ ಇದು ಇದೆ. ಮೋರ್ ಇಂಪಾರ್ಟೆಂಟ್ ಕಂಪ್ಯಾರಿಟಿವ್ ನಲ್ಲಿ ಬಳಸಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸೂಪರೇಟಿವ್ ನಲ್ಲಿ ಬಳಸ್ತೀವಿ. ಆದ್ರೆ ಸೂಪರೇಟಿವ್ ಪದ ದ ಜೊತೆ ಬಳಸ್ತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್. ಈಗ ತೆಗಿಬೇಕಾಗಿದ್ದು ಪದಗಳು ಎಷ್ಟಿದವೋ ಮೊದಲೇನೆ ಕಲ್ತೀವಿ ನಾವು. 3 ಪದಗಳನ್ನು ತೆಗಿಬೇಕು ಅಂತೆ. ಯಾವ್ಯಾವು? ಒಂದು ದ್ಯಾನ್, ಎನಿ, ಅದರ್. ಈ 3 ಪದಗಳು ಸೂಪರೇಟಿವ್ ನಲ್ಲಿ ಬಳಸುವ ಹಾಗಿಲ್ಲ. ಈ 3 ಪದಗಳನ್ನು ತೆಗೆದ ಮೇಲೆ ಉಳಿದಿದ್ದು ಥಿಂಗ್, ಅದನ್ನ ಇಲ್ಲಿ ಇಟ್ಕೊಂಡು ಬಿಟ್ರೆ ಸೂಪರೇಟಿವ್ ಡಿಗ್ರಿನೂ ಕೂಡ ತಯಾರಾಯಿತು. ಈಗ ನೀವು ಈ ಉದಾಹರಣೆಗಳನ್ನು ಈಸಿ ಮಾಡಬಹುದು. ಮತ್ತು ಇನ್ನೊಂದು ಪ್ರಯತ್ನ ಮಾಡೋಣ. ಆಜದ್ದು ಮುಂದೆ ಇರ್ತಕ್ಕಂತಹ ಭಾಗ ಮೊದಲು ತಗೊಳ್ಬೇಕು. ಕಂಪ್ಯಾರಿಟಿವ್ ನಲ್ಲಿ ಆಜದ್ದು ಮುಂದಿನ ಭಾಗ ಅಕ್ಬರ್, ಆಮೇಲೆ ಸೋದು ಹಿಂದಿನ ಭಾಗ ವಾಸ್, ಆಮೇಲೆ ಸೋ ಮತ್ತೆ ಆಜದ್ದು ನಡುವಿನ ಭಾಗ ಅದನ್ನ ನಾವು ಬದಲಾವಣೆ ಮಾಡಬೇಕು. ಪಾಸಿಟಿವ್ ನಲ್ಲಿ ಫೇಮಸ್ ಇದ್ರೆ ಕಂಪ್ಯಾರಿಟಿವ್ ನಲ್ಲಿ ಏನಾಗುತ್ತೆ, ಮೋರ್ ಫೇಮಸ್ ದ್ಯಾನ್ ಆಗುತ್ತೆ. ಮೋರ್ ಫೇಮಸ್ ದ್ಯಾನ್. ನೋಡಿ, ಆಜದ್ದು ಮುಂದಿನ ಭಾಗ, ಸೋದ್ ಹಿಂದಿನ ಭಾಗ, ಸೋ ಆಜದ್ದು ನಡುವಿನ ಭಾಗ ಆದ್ಮೇಲೆ 4ನೇ ಭಾಗ ಪ್ರಾರಂಭಕ್ಕೆ ಬರಬೇಕು. ಪ್ರಾರಂಭದಲ್ಲಿ ನೋ ಅದರ್ ಕಿಂಗ್ ಆಫ್ ದ ಮೂಘಲ್ ಇದ್ದಿದ್ದು ನೋ ಅನ್ನೋದು ಒಂದು ಬದಲಾವಣೆ ಮಾಡಬೇಕು.
ಅದಕ್ಕೆ ಎನಿ. ಉಳಿದಿದ್ದ ಹಾಗೇನೆ ಇಟ್ಕೊಳ್ಬೇಕು. ಅದರ್ ಕಿಂಗ್ ಆಫ್ ದ ಮುಘಲ್. ಕಂಪ್ಯಾರೇಟಿವ್ ಡಿಗ್ರಿಯ ನಂತರ ಸೂಪರೇಟಿವ್ ಡಿಗ್ರಿಗೆ ಬಂದಾಗ ಕಂಪ್ಯಾರೇಟಿವ್ ನಲ್ಲಿ ಮೋರ್ ಫೇಮಸ್ ಇದ್ದಿದ್ದು ಬದಲಾವಣೆ ಮಾಡಬೇಕು. ದ್ಯಾನ್ ಎನಿ ಅದರ್ 3 ಪದಗಳನ್ನ ತೆಗೆದು ಬಿಡಬೇಕು. ಇಷ್ಟು ಬದಲಾವಣೆಯನ್ನ ನಾವು ನೆನ್ಪಿಟ್ಕೊಳ್ಬೇಕು. ನೋಡಿ, ಅಕ್ಬರ್ ಇದೆ, ಅಕ್ಬರ್. ವಾಸ್ ಹಾಗೇನೆ ತಗೊಂಡು ಮೋರ್ ಫೇಮಸ್ ಇದ್ದಿದ್ದು ಸೂಪರೇಟಿವ್ ನಲ್ಲಿ ಏನಾಗುತ್ತೆ, ಮೋಸ್ಟ್ ಫೇಮಸ್ ಆಗುತ್ತೆ. ಆದರೆ ಸೂಪರೇಟಿವ್ ನಲ್ಲಿ ಅಡ್ಜೆಕ್ಟಿವ್ಗಳು ಆರ್ಟಿಕಲ್ ದ ಜೊತೆ ಬಳಸ್ತೀವಿ. ದ ಮೋಸ್ಟ್ ಫೇಮಸ್. ಇಲ್ಲಿ ನಾವು ಗುರ್ತು ಮಾಡ್ಕೊಂಡಿವಿ 3 ಪದಗಳನ್ನು ತೆಗಿಬೇಕು. ಒಂದು ದ್ಯಾನ್, ಎನಿ, ಅದರ್. ಉಳಿದಿದ್ದು ಕಿಂಗ್ ಆಫ್ ದ ಮುಘಲ್ ಅನ್ನೋದು ಇಲ್ಲಿ ಬರ್ಕೊಂಡು ಬಿಡ್ಬೇಕು. ಕಿಂಗ್ ಆಫ್ ದ ಮುಘಲ್. ಸರಿ, ಈಗ ಉಳಿದಿದ್ದು ಈ 2 ಉದಾಹರಣೆಗಳನ್ನ ನೀವು ಮಾಡಬೇಕು. ಪ್ರಯತ್ನ ಮಾಡಿ ನೋಡೋಣ. ಆಮೇಲೆ ನಂತರ ನಾನು ಅದನ್ನ ಕಂಪ್ಯಾರೇಟಿವ್ ನಲ್ಲಿ ಮತ್ತೆ ಸೂಪರೇಟಿವ್ ನಲ್ಲಿ ಬದಲಾಯಿಸಿ ತೋರಿಸ್ತೀನಿ. ಮೊದಲು ಈ 2 ಉದಾಹರಣೆಗಳನ್ನ ನೀವು ಮಾಡಬೇಕು. ಸರಿನಾ? ಓಕೆ ಸರ್, ಬಂದ. ಈಗ 3ನೇ ಉದಾಹರಣೆಯನ್ನ ಪಾಸಿಟಿವ್ ನಲ್ಲಿ ಇದ್ದಿದ್ದು ಕಂಪ್ಯಾರೇಟಿವ್ ಮತ್ತೆ ಸೂಪರೇಟಿವ್ ನಲ್ಲಿ ನೀವು ಮಾಡಿದ್ದು ಮತ್ತೆ ನಾನು ಮಾಡ್ತಾ ಇದ್ದಿದ್ದನ್ನ ಚೆಕ್ ಮಾಡ್ಕೊಳ್ಳಿ. ಸರಿ, ಆಮೇಲೆ 4ನೇ ರೀತಿಯ ಉದಾಹರಣೆಯನ್ನೇ ಇಲ್ಲಿ ಬರೆದಿದ್ದಿದೆ. ನೋಡಿ, ಈ 3ನೇ ಉದಾಹರಣೆ ನಾವು ಕಂಪ್ಯಾರೇಟಿವ್ ನಲ್ಲಿ ಬದಲಾಯಿಸಬೇಕು ಅಂದ್ರೆ ಆಸ್ ಮುಂದೆ ಮ್ಯಾಥ್ಸ್ ಇದೆ, ಮ್ಯಾಥ್ಸ್ ತಗೊಂಡಿವಿ. ಸೋದ್ ಹಿಂದ್ಗಡೆಗೆ ಈಸ್ ಇದೆ, ಈಸ್ ತಗೊಂಡಿವಿ. ಸೋ ಮತ್ತೆ ಆಸ್ ನಡುವೆ ಇಂಟ್ರೆಸ್ಟಿಂಗ್ ಇದೆ. ಕಂಪ್ಯಾರೇಟಿವ್ ನಲ್ಲಿ ಏನಾಗುತ್ತೆ, ಇಂಟ್ರೆಸ್ಟಿಂಗ್ ಕಂಪ್ಯಾರೇಟಿವ್ ನಲ್ಲಿ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ಆಗುತ್ತೆ. ಒಟ್ಟಾರೆ 4 ಭಾಗ. ಒಂದು ಭಾಗ ಆಸ್ ಮುಂದೆ ತಗೊಂಡಿವಿ, 2ನೇ ಭಾಗ ಸೋದ್ ಹಿಂದೆ ತಗೊಂಡಿವಿ, 3ನೇ ಭಾಗ ಸೋ ಆಸ್ ನಡುವೆ ತಗೊಂಡಿವಿ. ಈಗ ಉಳಿದಿದ್ದು 4ನೇ ಭಾಗ ಪ್ರಾರಂಭದಲ್ಲಿದೆ, ನೋ ಅದರ್ ಸಬ್ಜೆಕ್ಟ್. ಕಂಪ್ಯಾರೇಟಿವ್ ನಲ್ಲಿ ಬಂದು ನೋ ಅದರ್ ಸಬ್ಜೆಕ್ಟ್ ಇದ್ದಿದ್ದು ಎನಿ ಅದರ್ ಸಬ್ಜೆಕ್ಟ್ ಆಗುತ್ತೆ. ಸರಿ, ಇದು 3ನೇ ರೀತಿಯ ಉದಾಹರಣೆ. ಇನ್ನು 4ನೇ ರೀತಿಯ ಉದಾಹರಣೆ ಪಾಸಿಟಿವ್ ಡಿಗ್ರಿಯಲ್ಲಿ ಇದ್ದಿದ್ದು ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ಬದಲಾಯಿಸೋ ಪ್ರಯತ್ನ ಮಾಡೋಣ. ವ್ಯತ್ಯಾಸ ಏನಿದೆ, ಇಲ್ಲಿ ನೋ ಅದರ್ ಸಬ್ಜೆಕ್ಟ್ ಇದೆ. ಈ ಉದಾಹರಣೆಯಲ್ಲಿ ವೆರಿ ಫ್ಯೂ ಲೀಡರ್ಸ್ ಅಂದ್ರೆ ಇದು ಬಹುವಚನದಲ್ಲಿದೆ, ಇದು ಏಕವಚನದಲ್ಲಿದೆ. ಇಷ್ಟು ವ್ಯತ್ಯಾಸ. ಉಳಿದಿದ್ದೆಲ್ಲ ಒಂದೇ ರೀತಿ. ಈಗ ಇದನ್ನ ನಾವು ಕಂಪ್ಯಾರೇಟಿವ್ ಮಾಡಬೇಕು ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಆಸ್ ಮುಂದಿನ ಭಾಗ ಮೊದಲು ತಗೊಳ್ಳಿ, ಮೋದಿ. ಆಮೇಲೆ ಸೋದು ಹಿಂದಿನ ಭಾಗ ತಗೊಳ್ಳಿ, ಆ. ಇಲ್ಲಿ ಪಾಸಿಟಿವ್ ಡಿಗ್ರಿಯಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮ್ ನಲ್ಲಿದೆ, ಹಾಗಾಗಿ ಪ್ಲೂರಲ್ ಬಳಸಿವಿ. ಇಲ್ಲಿ ಸಬ್ಜೆಕ್ಟ್ ಸಿಂಗುಲರ್ ಫಾರ್ಮ್ ನಲ್ಲಿದೆ, ಆರದ್ದು ಸಿಂಗುಲರ್ ಫಾರ್ಮು ಈಸ್ ಬರುತ್ತೆ. ಈ ಒಂದು ವ್ಯತ್ಯಾಸವನ್ನ ನಾವು ನೆನ್ಪಿಟ್ಕೊಳ್ಬೇಕು. 2 ಭಾಗ ಆಗಿದೆ, ಒಟ್ಟ ಭಾಗ ಇರೋದೇ 4. ವಾಕ್ಯ ಸಣ್ಣದಿದ್ರುವ 4 ಭಾಗ, ವಾಕ್ಯ ದೊಡ್ಡದಿದ್ರುವ 4 ಭಾಗ, ವಾಕ್ಯ ಯಾವ ರಚನೆಯಲ್ಲಿದ್ರೂ ಕೂಡ ಭಾಗ ಮಾಡೋದು 4ನೇ. ಹಾಗಾಗಿ ಆಸ್ ಮುಂದಿನ ಭಾಗ ತಗೊಂಡ ಮೇಲೆ, ಸೋ ಹಿಂದಿನ ಭಾಗ ತಗೊಂಡ ಮೇಲೆ, ಸೋ ಆಸ್ ನಡುವಿನ ಭಾಗ ಫೇಮಸ್. ನಮಗೆ ಗೊತ್ತಿದೆ ಪಾಸಿಟಿವ್ ನಲ್ಲಿ ಫೇಮಸ್ ಇದ್ದಿದ್ದು ಕಂಪ್ಯಾರಿಟಿವ್ ನಲ್ಲಿ ಏನಾಗುತ್ತೆ, ಮೋರ್ ಫೇಮಸ್ ದ್ಯಾನ್ ಆಗುತ್ತೆ. ಸರಿ, ಇಲ್ಲಿ ನೋಡಿ
ಒಂದು ಭಾಗ ಆಯಿತು, ಎರಡನೇ ಭಾಗ ಆಯಿತು, ಮೂರನೇ ಭಾಗ ಆಯಿತು, ನಾಲ್ಕನೇ ಭಾಗ ಉಳಿದಿದ್ದು ವೆರಿ ಫ್ಯೂ ಲೀಡರ್. ಈಗಿಲ್ಲಿ ನಾವೇನ್ ಮಾಡಿವಿ, ನೋ ಅದರ್ ಸಬ್ಜೆಕ್ಟ್ ಇದ್ದಿದ್ದಕ್ಕೆ ಇಲ್ಲೇನ್ ಮಾಡಿವಿ, ಎನಿ ಅದರ್ ಸಬ್ಜೆಕ್ಟ್ ಆಗಿ ನಾವು ಪರಿವರ್ತನೆ ಮಾಡೀವಿ. ಹಾಗೆ ವೆರಿ ಫ್ಯೂ ಲೀಡರ್ಸ್ ಏನ್ ಮಾಡಬೇಕು, ವೆರಿ ಫ್ಯೂ ಇದ್ದಿದ್ದಕ್ಕೆ ಹೇಗೆ ನೋ ಆದರ್ ಇದ್ದಿದ್ದಕ್ಕೆ ಎನಿ ಆದರ್ ಮಾಡಿವಿ, ವೆರಿ ಫ್ಯೂ ಇದ್ದಿದ್ದಕ್ಕೆ ಮೆನಿ ಆದರ್ ಮಾಡಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಮೆನಿ ಆದರ್. ಸಿಂಗುಲರ್ ನಲ್ಲಿ ಇದ್ದಿದ್ದಕ್ಕೆ ಎನಿ ಆದರ್ ಮಾಡಿವಿ, ಪ್ಲೂರಲ್ ನಲ್ಲಿ ಬಂದಿದ್ದಕ್ಕೆ ಮೆನಿ ಆದರ್. ಮೆನಿ ಆದರ್ ಎದರಿಂದ ಬದಲಾಯಿಸಿ ನಾವು ವೆರಿ ಫ್ಯೂ ಇದ್ದಿದ್ದು ಮೆನಿ ಅದರ್ ಆದ್ಮೇಲೆ ಉಳಿದಿದ್ದೇನಿಲ್ಲಿನ ತಗೊಳ್ಳೋದು, ಲೀಡರ್ಸ್ ಇದೆ. ಆ ಲೀಡರ್ಸ್ ಅನ್ನೋದನ್ನ ಇಲ್ಲಿ ಬಳಸಿ. ಸರಿ, ಈಗ ನಾವು ಕಲ್ತಿದ್ದು ಉದಾಹರಣೆಗೂ ಈ ಉದಾಹರಣೆಗೂ ಏನ್ ವ್ಯತ್ಯಾಸ ಇದೆ? ಒಂದು ವ್ಯತ್ಯಾಸ, ಪಾಸಿಟಿವ್ ನಲ್ಲಿ ವೆರಿ ಫ್ಯೂ ಇದ್ದಿದ್ದು ಇಲ್ಲಿ ಈ ಉದಾಹರಣೆಯಲ್ಲಿ ನೋ ಆದರ್ ಇದೆ. ಕಂಪ್ಯಾರಿಟಿವ್ ನಲ್ಲಿ ಬಂದಾಗ ಏನ್ ವ್ಯತ್ಯಾಸ ಆಯಿತು? ಇಲ್ಲಿ ನಾವು ನೋ ಆದರ್ ಇದ್ದಿದ್ದು ಎನಿ ಆದರ್ ಮಾಡಿದ್ರೆ ಇಲ್ಲಿ ವೆರಿ ಫ್ಯೂ ಇದ್ದಿದ್ದು ಮೆನಿ ಆದರ್ ಮಾಡಬೇಕು. ಇಷ್ಟು ಮಾತ್ರ ವ್ಯತ್ಯಾಸ, ಉಳಿದಿದ್ದೆಲ್ಲ ಸೇಮ್. ಈಗ ಇದನ್ನ ಸೂಪರೇಟಿವ್ ಮಾಡಿ ಆಮೇಲೆ ಇದನ್ನು ಸೂಪರೇಟಿವ್ ಮಾಡೋಣ ಅಂತ ನಾವೇನ್ ಮಾಡ್ತೀವಿ, ಕಂಪ್ಯಾರಿಟಿವ್ ಡಿಗ್ರಿ ನೋಡ್ತಾ ಮ್ಯಾಥ್ಸ್ ಇದ್ದಿದ್ದು ಹಾಗೇನೆ ತಗೊಳ್ತೀವಿ, ಈಸ್ ಇದ್ದಿದ್ದು ಹಾಗೇನೆ ತಗೊಳ್ತೀವಿ, ಮೋರ್ ಇಂಟ್ರೆಸ್ಟಿಂಗ್ ಇದ್ದಿದ್ದನ್ನ ಬದಲಾಯಿಸ್ತೀವಿ. ಮೋರ್ ಇಂಟ್ರೆಸ್ಟಿಂಗ್ ಇದ್ದಿದ್ದು ಸೂಪರೇಟಿವ್ ನಲ್ಲಿ ಏನಾಗಬೇಕು, ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಬೇಕು. ಆದ್ರೆ ಜೊತೆಯಲ್ಲಿ ಒಂದು ಆರ್ಟಿಕಲ್ ಬಳಸಬೇಕು. ಆ ಆರ್ಟಿಕಲ್ ಯಾವುದು? ದ. ಮೋರ್ ಇಂಟ್ರೆಸ್ಟಿಂಗ್ ಇದ್ದಿದ್ದು ಮೋಸ್ಟ್ ಇಂಟರೆಸ್ಟಿಂಗ್. ಎಷ್ಟು ಪದಗಳನ್ನ ತೆಗೆದು ಬಿಡ್ತೀವಿ? ಈಗಾಗಲೇ ಕಲ್ಕೊಂಡಿವಿ. 3 ಪದಗಳನ್ನ ತೆಗಿಬೇಕು. ಒಂದು ದ್ಯಾನ್, ಇನ್ನೊಂದು ಎನಿ, ಇನ್ನೊಂದು ಆದರ್. ಉಳಿದಿದ್ದು ಸಬ್ಜೆಕ್ಟ್ ಅನ್ನ ಸೂಪರೇಟಿವ್ ನಲ್ಲಿ ಇಟ್ಕೊಂಡು ಬಿಡಬೇಕು. ಉಳಿದಿದ್ದು 3 ಪದಗಳನ್ನ ತೆಗೆದು ಬಿಡಬೇಕು. ಸಬ್ಜೆಕ್ಟ್. ಈಗ ಈ ರೀತಿಯ ವಾಕ್ಯ ರಚನೆ ಇದ್ರೆ ಕಂಪ್ಯಾರಿಟಿವ್ ಹೀಗೆ, ಸೂಪರೇಟಿವ್ ಹೀಗೆ ಮಾಡೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಆದ್ರೆ ವಾಕ್ಯ ಈ ರೀತಿಯ ಉದಾಹರಣೆ ಇದ್ರೆ, ವಾಕ್ಯದ ರಚನೆ ಈ ರೀತಿಯಾಗಿದ್ರೆ ಸೂಪರೇಟಿವ್ ಹೇಗೆ ಮಾಡಬೇಕು ಅನ್ನೋದನ್ನ ನೋಡಿ. ಈಗಾಗಲೇ ನಾವು ಇಲ್ಲಿ ಕಲಿತ ಹಾಗೆ ಮೋದಿ ಹಾಗೇನೆ ಇಟ್ಕೊಳ್ತೀವಿ, ಈಸ್ ಹಾಗೇನೆ ಇಟ್ಕೊಳ್ತೀವಿ. ನಮ್ಗೆ ಗೊತ್ತಿದೆ ಮೋರ್ ಫೇಮಸ್ ಕಂಪ್ಯಾರಿಟಿವ್ ನಲ್ಲಿ ಇದ್ದಿದ್ದು ಸೂಪರೇಟಿವ್ ನಲ್ಲಿ ಏನಾಗುತ್ತೆ, ಮೋಸ್ಟ್ ಫೇಮಸ್ ಆಗುತ್ತೆ. ಇಲ್ಲಿ ತನಕ ನಾವೇನ್ ಮಾಡಿವಿ, ಸೂಪರೇಟಿವ್ ಪದದ ಹಿಂದೆ ದ ಅನ್ನ ಆರ್ಟಿಕಲ್ ಅನ್ನ ಇಟ್ಕೊಂಡಿವಿ, ಇಲ್ಲಿನೇ ಇಟ್ಕೊಳ್ಬೇಕು. ಆದ್ರೆ ದದ ಬದಲಾಗಿ ಏನ್ ಇಟ್ಕೊಳ್ಬೇಕು, ಇಲ್ಲಿ ಒನ್ ಆಫ್ ದ ಇಟ್ಕೊಳ್ಬೇಕು. ಇದು ವ್ಯತ್ಯಾಸ ಮಾಡಬೇಕು. ಈ ರೀತಿಯ ಉದಾಹರಣೆ ಇದ್ರೆ ಸೂಪರೇಟಿವ್ ನಲ್ಲಿ ನಾವು ಅಡ್ಜೆಕ್ಟಿವ್ ಅನ್ನು ಬದಲಾಯಿಸ್ತೀವಿ. ಅವಾಗ ದೋದ್ ಬದಲಾಗಿ ಒನ್ ಆಫ್ ದ ಇಟ್ಕೊಳ್ಬೇಕು. ಮೋರ್ ಫೇಮಸ್ ಇದ್ದಿದ್ದು ಮೋಸ್ಟ್ ಫೇಮಸ್ ಆಗುತ್ತೆ. ಇಲ್ಲಿ ಎಷ್ಟು ಪದಗಳನ್ನು ತೆಗೆದಿವಿ? ಒಂದು ದ್ಯಾನ್ ತೆಗೆದಿವಿ, ಇನ್ನೊಂದು ಎನಿ ತೆಗೆದಿವಿ, ಇನ್ನೊಂದು ಆದರ್ ತೆಗೆದಿವಿ. ಹಾಗೆ ಇಲ್ಲಿನೂ ಕೂಡ ಮತ್ತೆ 3 ಪದಗಳನ್ನು ತೆಗಿಬೇಕು. ಈ ರೀತಿಯ ವಾಕ್ಯ ರಚನೆಯಲ್ಲಿ ದ್ಯಾನ್, ಎನಿ, ಆದರ್ ತೆಗೆದ್ರೆ ಈ ರೀತಿಯ ಉದಾಹರಣೆಯಲ್ಲಿ ದ್ಯಾನ್, ಮೆನಿ, ಆದರ್ ತೆಗೆದು ಬಿಡಿ. ತೆಗಿಯದ ಪದಗಳು 3. ಇಲ್ಲಿನೂ ತೆಗಿಬೇಕಾಗಿದ್ದು 3, ಇಲ್ಲಿನೂ ತೆಗಿಬೇಕಾಗಿದ್ದು 3 ಪದಗಳು. ಇಲ್ಲಿ ದ್ಯಾನ್ ಎನಿ ಆದರು, ಅಲ್ಲಿ ದ್ಯಾನ್ ಮೆನಿ ಆದರ್ ತೆಗೆದ ಮೇಲೆ ಉಳಿದಿದ್ದು ಲೀಡರ್ಸ್ ಇದೆ. ಈ ಲೀಡರ್ಸ್ ಅನ್ನ ಇಟ್ಕೊಂಡು ಬಿಡ್ತೀವಿ. ನೋಡಿ ಏನ್ ವ್ಯತ್ಯಾಸಗಳು ಕಂಡು ಬಂದು ನಿಮಗೆ. ಪಾಸಿಟಿವ್ ನಲ್ಲಿ ನೋ ಆದರ್ ಇದ್ರೆ ಕಂಪ್ಯಾರಿಟಿವ್ ನಲ್ಲಿ ಎನಿ ಆದರ್ ಆಗಿದೆ. ಮತ್ತೆ ಸೂಪರೇಟಿವ್ ನಲ್ಲಿ ಆರ್ಟಿಕಲ್ ದ ಬಳಸಿದ್ದಿದೆ. ಇಲ್ಲಿ ಬಂದಾಗ ಪಾಸಿಟಿವ್ ನಲ್ಲಿ ವೆರಿ ಫ್ಯೂ ಇದ್ದಾಗ ಕಂಪ್ಯಾರಿಟಿವ್ ನಲ್ಲಿ ಮೆನಿ ಆದರ್ ಮಾಡಿವಿ. ಸೂಪರೇಟಿವ್ ನಲ್ಲಿ ದದ ಬದಲಾಗಿ ಒನ್ ಆಫ್ ದ ಇಟ್ಕೊಂಡಿವಿ. ಇಷ್ಟು 3 ವ್ಯತ್ಯಾಸಗಳನ್ನ ನೆನ್ಪಿಟ್ಕೊಳ್ಬೇಕು. ಪಾಸಿಟಿವ್ ನಲ್ಲಿ ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಕಂಪ್ಯಾರಿಟಿವ್ ನಲ್ಲಿ ಇಲ್ಲಿ ನೆನ್ಪಿಟ್ಕೊಳ್ಬೇಕು,
ಸೂಪರ್ಲೇಟಿವ್ ನಲ್ಲಿ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಈ 3 ಅಂಶಗಳನ್ನ ನೆನ್ಪಿಟ್ಕೊಂಡ್ರೆ ಈ ರೀತಿಯ ಉದಾಹರಣೆನೂ ಬಿಡಿಸಬಹುದು, ಈ ರೀತಿಯ ಉದಾಹರಣೆನೂ ಬಿಡಿಸಬಹುದು. ಈಗ 3ನೇ ರೀತಿಯ ಇನ್ನೊಂದು ಉದಾಹರಣೆ ಇದೆ, ಇದನ್ನ ಬಿಡಿಸೋಣ ಅಂತೆ. ಪಾಸಿಟಿವ್ ನಲ್ಲಿ ಇದ್ದಿದ್ದು ಕಂಪ್ಯಾರಿಟಿವ್ ಮಾಡಬೇಕು ಅಂದ್ರೆ ಭಾಗ 4. ಒಂದು ಭಾಗ ಆಸ್ ಮುಂದೆ ಇದೆ ಟೈಗರ್, ಆಮೇಲೆ ಎರಡನೇ ಭಾಗ ಸೋದ ಹಿಂದ್ಗಡೆ ಇದೆ ಈಸ್, ಆಮೇಲೆ ಸೋ ಮತ್ತೆ ಆಸ್ ನಡುವೆ ಇದೆ. ಸರಿನಾ? ಒಂದನೇ ಭಾಗ ಆಸ್ ಮುಂದೆ, ಎರಡನೇ ಭಾಗ ಸೋದ ಹಿಂದೆ, ಮೂರನೇ ಭಾಗ ಸೋ ಆಸ್ ನಡುವೆ ಸ್ಟ್ರಾಂಗ್. ಪಾಸಿಟಿವ್ ನಲ್ಲಿ ಸ್ಟ್ರಾಂಗ್ ಇದ್ರೆ ಕಂಪ್ಯಾರಿಟಿವ್ ನಲ್ಲಿ ಏನಾಗುತ್ತೆ? ಸ್ಟ್ರಾಂಗರ್ ದ್ಯಾನ್ ಆಗುತ್ತೆ. ಅಂದ್ರೆ ಇಲ್ಲಿ ಅಲ್ಲಿ ಸ್ಟ್ರಾಂಗ್ ಇದ್ದಿದ್ದು ಇಲ್ಲಿ ಬಂದು ಸ್ಟ್ರಾಂಗರ್ ದ್ಯಾನ್. 3 ಭಾಗ ಆಗಿದೆ, 4ನೇ ಭಾಗ ಪ್ರಾರಂಭದಲ್ಲಿದೆ. ನೋ ಅದರ್ ಆನಿಮಲ್ ಇದ್ದಿದ್ದು ಕಂಪ್ಯಾರಿಟಿವ್ ನಲ್ಲಿ ಬಂದು ನೋ ಅದರ್ ಆನಿಮಲ್ ಆಗಲ್ಲ, ಏನಾಗುತ್ತೆ? ಬದಲಾಗಿ ಎನಿ ಅದರ್ ಆನಿಮಲ್ ಆಗುತ್ತೆ. ಈಗ 4ನೇ ರೀತಿಯ ಈ ಉದಾಹರಣೆಯನ್ನ ಕಂಪ್ಯಾರಿಟಿವ್ ನಲ್ಲಿ ಬದಲಾಯಿಸೋಣ ಅಂತೆ. ಇಲ್ಲಿದ್ದು ನೋ ಆದರೂ, ಇಲ್ಲಿದ್ದು ವೆರಿ ಫ್ಯೂ. ಗುರ್ತಾಯ್ತು, ಇದು 4ನೇ ರೀತಿಯ ಉದಾಹರಣೆ, ಇದು 3ನೇ ರೀತಿಯ ಉದಾಹರಣೆ. ಹಾಗಾಗಿ ನಾವು ವಿಧಾನ ಮಾತ್ರ ಒಂದೇ. ಆಸ್ ಮುಂದಿನ ಭಾಗ ತಗೊಳ್ಳಿ. ಆಸ್ ಮುಂದೆ ಊಟಿ, ಆಮೇಲೆ ಸೋದ್ ಹಿಂದ್ಗಡೆಗೆ ಆರ್ ಇದೆ, ಇಲ್ಲಿ ಆರ್ ತಗೊಂಡ್ರೆ ತಪ್ಪು. ಯಾಕೆ? ಈ ಉದಾಹರಣೆಯಲ್ಲಿ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮ್ ನಲ್ಲಿದೆ. ಹಾಗಾಗಿ ಪ್ಲೂರಲ್ ಫಾರ್ಮ್ಗೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಿದ್ದಿದೆ. ಆದರೆ ಈ ವಾಕ್ಯದಲ್ಲಿ ಊಟಿ ಸಿಂಗುಲರ್ ಫಾರ್ಮ್ ನಲ್ಲಿದೆ. ಹಾಗಾಗಿ ಈ ಹೆಲ್ಪಿಂಗ್ ವರ್ಬದ್ದು ಸಿಂಗುಲರ್ ಫಾರ್ಮ್ ಯಾವುದಿದೆ? ಈಸ್. ಇದನ್ನ ಬಳಸಬೇಕು. ಆರ್ ಬಳಸಿದ್ರೆ ಅದು ತಪ್ಪು. ಯಾಕೆ? ಯಾವಾಗ್ಲೂ ಸಬ್ಜೆಕ್ಟು ಮತ್ತೆ ಹೆಲ್ಪಿಂಗ್ ವರ್ಬು ಒಂದಕ್ಕೊಂದು ಒಪ್ಪಿಗೆ ಇದ್ದಿದ್ದಿರ್ಬೇಕು. ಸರಿ, ಈಗ ಸೋದ ಮುಂದಿನ ಭಾಗ ತಗೊಂಡಾಗಿದೆ ಊಟಿ, ಸೋದ್ ಹಿಂದಿನ ಭಾಗ ತಗೊಂಡಾಗಿದೆ ಆರ್. ಈಗ ತಗೊಳ್ಬೇಕಾಗಿದೆ ಸೋ ಆಸ್ ನಡುವೆ 3ನೇ ಭಾಗ ಬ್ಯೂಟಿಫುಲ್. ಕಂಪ್ಯಾರಿಟಿವ್ ನಲ್ಲಿ ಬ್ಯೂಟಿಫುಲ್ ಇದ್ದಿದ್ದು ಏನಾಗುತ್ತೆ? ಮೋರ್ ಬ್ಯೂಟಿಫುಲ್ ದ್ಯಾನ್. ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಬ್ಯೂಟಿಫುಲ್ ಇದ್ದಿದ್ದು ಇಲ್ಲಿ ಬಂದು ಮೋರ್ ಬ್ಯೂಟಿ ಫುಲ್ ದ್ಯಾನ್ ಆಗ್ಬೇಕು. ಸರಿನಾ? ಆಮೇಲೆ 3 ಭಾಗ ಆದ್ಮೇಲೆ 4ನೇ ಭಾಗ ಪ್ರಾರಂಭಕ್ಕೆ ಬರ್ಬೇಕು. ವೆರಿ ಫ್ಯೂ ಇದ್ದಿದ್ದು ಏನಾಗ್ಬೇಕಿಲ್ಲಿ? ಹಾಗೆ ಇಲ್ಲಿ ನೋ ಆದರ್ ಇದ್ದಿದ್ದು ಇಲ್ಲಿ ಎನಿ ಆದರ್ ಆಗಿದ್ದ ಹಾಗೆ ಇಲ್ಲಿ ವೆರಿ ಫ್ಯೂ ಇದ್ದಿದ್ದು ಇಲ್ಲಿ ಮೆನಿ ಆದರ್ ಆಗ್ಬೇಕು. ವೆರಿ ಫ್ಯೂ ಇದ್ದಿದ್ದು ಮೆನಿ ಆದರ್ ಆದ್ಮೇಲೆ ಹಿಲ್ ಸ್ಟೇಷನ್ ಇಲ್ಲಿ ಮುಂದ್ಗಡೆಗೆ ಜೋಡಿಸ್ಕೊಂಡು ಬಿಡ್ಬೇಕು. ಈಗ ಈ ಉದಾಹರಣೆಯನ್ನ ಸೂಪರ್ಲೇಟಿವ್ ಮಾಡೋಣ. ಟೈಗರ್ ಇದ್ದಿದ್ದು ಹಾಗೇನೆ ಇಟ್ಕೊಳ್ತೀವಿ, ಈಸ್ ಇದ್ದಿದ್ದು ಹಾಗೇನೆ ಇಟ್ಕೊಳ್ತೀವಿ. ಸ್ಟ್ರಾಂಗರ್ ಇದ್ದಿದ್ದಕ್ಕೆ ನಾವು ಸ್ಟ್ರಾಂಗೆಸ್ಟ್ ಮಾಡ್ತೀವಿ. ಆದ್ರೆ ಎರಡದು, ಒಂದು ಒನ್ ಆಫ್ ದ ಮಾಡ್ಬೇಕಾ ಅಥವಾ ಬರೀ ದ ಮಾಡ್ಬೇಕಾ ಇಲ್ಲಿ ನೋಡ್ಬೇಕು. ಎನಿ ಇದೆ, ಎನಿ ಇದೆ ಅಂದ್ರೆ ಇಲ್ಲಿ ದ ಬಳಸಬೇಕು. ಸ್ಟ್ರಾಂಗರ್ ಇದ್ದಿದ್ದಕ್ಕೆ ಸ್ಟ್ರಾಂಗೆಸ್ಟ್ ಮಾಡಬೇಕು. 3 ಪದಗಳನ್ನ ತೆಗೆದು ಬಿಡಬೇಕು. ಒಂದು ದ್ಯಾನ್, ಎನಿ, ಅದರ್. ಉಳಿದಿದ್ದು ಆನಿಮಲ್ ಅನ್ನೋದನ್ನ ಇಲ್ಲಿ ಇಟ್ಕೊಂಡು ಬಿಡ್ಬೇಕು. ಈಗ ಇದನ್ನ ನಾವು ಸೂಪರ್ಲೇಟಿವ್ ಡಿಗ್ರಿ ಮಾಡೋಣ ಅಂದ್ರೆ, ಸೂಪರ್ಲೇಟಿವ್ ಡಿಗ್ರಿ ಮಾಡಬೇಕು ಅಂದ್ರೆ ಹಾಗೆ ಇಲ್ಲಿ ಟೈಗರ್ ಇದ್ದಿದ್ದು ಟೈಗರ್ ಇಟ್ಕೊಂಡಿವಿ, ಇಲ್ಲಿ ಊಟಿ ಇದ್ದಿದ್ದು ಊಟಿ ಇಟ್ಕೊಂಡಿವಿ, ಇಲ್ಲಿ ಈಸ್ ಇತ್ತು ಈಸನೇ ಇಟ್ಕೊಂಡಿವಿ, ಇಲ್ಲಿ ಈಸ್ ಇದೆ ಈಸನೇ ಇಟ್ಕೊಂಡಿವಿ, ಇಲ್ಲಿ ಮೋರ್ ಬ್ಯೂಟಿಫುಲ್ ದ್ಯಾನ್ ಇದೆ, ಇಲ್ಲಿ ಸ್ಟ್ರಾಂಗರ್ ದ್ಯಾನ್ ಇದೆ. ಹಾಗಾಗಿ ಮೋರ್ ಬ್ಯೂಟಿಫುಲ್ ಇದ್ದಿದ್ದು ಏನ್ ಆಗ್ಬೇಕು ಅನ್ನೋದು ಇಲ್ಲಿ ನೋಡಿ. ಇಲ್ಲಿ ಸ್ಟ್ರಾಂಗರ್ ಇದ್ದಿದ್ದು ದ ಸ್ಟ್ರಾಂಗೆಸ್ಟ್ ಆಗಿದೆ. ಆದರೆ ಇಲ್ಲಿ ಮೋರ್ ಬ್ಯೂಟಿಫುಲ್ ಇದ್ದಿದ್ದು ದ ಬದಲಾಗಿ
ಒನ್ ಆಫ್ ದ ಬಳಸಬೇಕು. ಒನ್ ಆಫ್ ದ ಮೋರ್ ಇದ್ದಿದ್ದು ಮೋಸ್ಟ್ ಬ್ಯೂಟಿಫುಲ್. ಆಮೇಲೆ ತೆಗೆದು ಬಿಡಬೇಕಾಗಿರ್ತಕ್ಕಂಥ ಪದಗಳೆಷ್ಟು? ಇಲ್ಲಿನೂ ನೋಡಿ ಡ್ಯಾನ್ ತೆಗೆದೀವಿ, ಎನಿ ತೆಗೆದೀವಿ, ಆದರ್ ತೆಗೆದೀವಿ. ಇಲ್ಲಿನೂ ಕೂಡ ಡ್ಯಾನ್ ತೆಗಿಬೇಕು, ಮೇನಿ ತೆಗಿಬೇಕು, ಆದರ್. ಆಮೇಲೆ ಉಳಿದಿದ್ದು ಹಿಲ್ ಸ್ಟೇಷನ್ಸ್ ಅನ್ನೋದನ್ನ ಹಾಗೇನೆ ಇಟ್ಕೊಂಡು ಬಿಡಬೇಕು. ನೋಡಿ, ಈಗ ಇವು 4 ರೀತಿಯ ಉದಾಹರಣೆ. ಯಾವ ರೀತಿಯಲ್ಲಿ ಕಲ್ತೀವಿ ನಾವು? 4 ಪ್ರಕಾರದ ವಾಕ್ಯ ರಚನೆ ಪಾಸಿಟಿವ್ ನಲ್ಲಿ ಕೊಟ್ಟಾಗ ಪಾಸಿಟಿವ್ಕ್ಕೆ ಕಂಪ್ಯಾರಿಟಿವ್ ಮಾಡೋದು ಕಲ್ತೀವಿ, ಕಂಪ್ಯಾರಿಟಿವ್ ನಿಂದ ಸೂಪರೇಟಿವ್ ಮಾಡೋದನ್ನ ಕಲ್ತೀವಿ. ಸರಿ, ಆದರೆ ಇದು ಒಂದೇ ರೀತಿಯಲ್ಲಿ ಕಲಿತರೆ ಸಾಲದು. ಅವುಗಳನ್ನ ಕಂಪ್ಯಾರಿಟಿವ್ ಕೊಟ್ಟಾಗ ಪಾಸಿಟಿವ್ ಮಾಡ್ಲಿಕ್ಕೆ ಬರಬೇಕು, ಸೂಪರೇಟಿವ್ ಕೊಟ್ಟಾಗ ಕಂಪ್ಯಾರಿಟಿವ್ ಮತ್ತೆ ಪಾಸಿಟಿವ್ ನಲ್ಲಿ ಮಾಡ್ಲಿಕ್ಕೆ ಬರಬೇಕು. ಹಾಗಾಗಿ ಇನ್ನೊಮ್ಮೆ ನಾವು 4 ಉದಾಹರಣೆಗಳನ್ನ ಬೋರ್ಡ್ ಮೇಲೆ ತಗೊಂಡು, 4 ರೀತಿಯ ವಾಕ್ಯ ರಚನೆ ಬೋರ್ಡ್ ಮೇಲೆ ತಗೊಂಡು ಅವುಗಳನ್ನು ಒಂದ್ಸಲ ಕಂಪ್ಯಾರಿಟಿವ್ ನಲ್ಲಿ ಬದಲಾಯಿಸೋ, ಕಂಪ್ಯಾರಿಟಿವ್ ಮತ್ತೆ ಸೂಪರೇಟಿವ್ ನಲ್ಲಿ 4 ರೀತಿಯ ಉದಾಹರಣೆಗಳನ್ನ ಬದಲಾಯಿಸಿ ನೋಡೋಣ. ಆಮೇಲೆ ಕಂಪ್ಯಾರಿಟಿವ್ ಕೊಟ್ಟಾಗ ಪಾಸಿಟಿವ್ ಹೇಗೆ ಮಾಡಬೇಕು, ಸೂಪರೇಟಿವ್ ಕೊಟ್ಟಾಗ ಕಂಪ್ಯಾರಿಟಿವ್ ಮತ್ತೆ ಪಾಸಿಟಿವ್ ಹೇಗೆ ಮಾಡಬೇಕು ಅನ್ನೋದು ಕಲಿಯೋಣ. ಸರಿ, ನೋಡಿ, ಬೇರೆ ಬೇರೆಯಾಗಿ 4 ಭಿನ್ನ ಭಿನ್ನ ಪ್ರಕಾರದ ವಾಕ್ಯ ರಚನೆಗಳನ್ನ ಪಾಸಿಟಿವ್ ಇದ್ದಿದ್ದು ಕಂಪ್ಯಾರಿಟಿವ್ ಮತ್ತೆ ಸೂಪರೇಟಿವ್ ನಲ್ಲಿ ಬದಲಾಯಿಸೋ ಒಂದು ಪದ್ಧತಿಯನ್ನ ತಿಳ್ಕೊಂಡಿ. ಈಗ 4 ರೀತಿಯ ಉದಾಹರಣೆಗಳು ಬೋರ್ಡ್ ಮೇಲೆ ಹಾಕಿನಿ. ಇದು ಒಂದು ರೀತಿಯ ವಾಕ್ಯ ರಚನೆ ಇದ್ರೆ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. 3ನೇ ರೀತಿಯ ಉದಾಹರಣೆ ಮತ್ತೆ 4ನೇ ರೀತಿಯ ಉದಾಹರಣೆಯ ರಚನೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಏನೇನು ವ್ಯತ್ಯಾಸ ಇದೆ ನೋಡೋಣ ಅಂತ. ಇಲ್ಲಿ ಈಸ್ ನಾಟ್ ಬಂದ್ರೆ ಇಲ್ಲಿ ಡಸ್ ನಾಟ್ ಲುಕ್ ಬಂದಿದೆ. ಇಲ್ಲಿ ನೋ ಆದರ್ ಬಂದ್ರೆ ಇಲ್ಲಿ ವೆರಿ ಫ್ಯೂ ಬಂದಿದೆ. ಹೀಗೆ ಈ 4 ವಿಭಿನ್ನ ರೀತಿಯ ವಾಕ್ಯ ರಚನೆಗಳು ನಮಗೆ ಪರೀಕ್ಷೆಯಲ್ಲಿ ಚೇಂಜ್ ಇಂಟು ಅದರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನೋ ಪ್ರಶ್ನೆ ಕೇಳ್ತಾರ. ಈಗಾಗಲೇ ನಾವು ಕಲ್ಕೊಂಡಿವಿ ಪಾಸಿಟಿವ್ ಡಿಗ್ರಿಗೆ ಎಷ್ಟು ಭಾಗ ಮಾಡಬೇಕು ಅಂತ ಕಲ್ತೀವ್ರಿ? 4 ಭಾಗ. ನೋಡಿ, ಭಾಗ ಮಾಡ್ತಕ್ಕಂಥ ಪದ್ಧತಿ ಆಸ್ ಇದ್ ಮುಂದೆ 1 ಭಾಗ, ಸೋದ್ ಹಿಂದ್ಗಡೆಗೆ 2 ಭಾಗ, ಸೊ ಆಸ್ ಇದ್ ನಡುವೆ 3ನೇ ಭಾಗ, ಪ್ರಾರಂಭದ್ದು 4ನೇ ಭಾಗ. ಇಲ್ಲಿ ಬಂದಾಗ್ಲೂ ಕೂಡ ಅಷ್ಟೇ, ಆಸ್ ಇದ್ ಮುಂದೆ 1 ಭಾಗ, ಸೋದ್ ಹಿಂದ್ಗಡೆಗೆ ಇನ್ನೊಂದು ಭಾಗ, ಸೊ ಆಸ್ ಇದ್ ನಡುವೆ ಇದು 1 ಭಾಗ, ಪ್ರಾರಂಭದಲ್ಲಿದ್ದಿದ್ದು ಇದು 1 ಭಾಗ, 4 ಭಾಗ. ಈ ವಾಕ್ಯ ದೊಡ್ಡದಿದ್ರು ಕೂಡ ಇದರಲ್ಲಿ ಇರೋದು ಭಾಗ 4ನೇ. ಅದನ್ನು ಹೇಗೆ ಮಾಡಬೇಕು? ಆಸ್ ಇದ್ ಮುಂದೆ 1 ಭಾಗ, ಸೋದ್ ಹಿಂದೆ ಇನ್ನೊಂದು ಭಾಗ, ಸೊ ಆಸ್ ಇದ್ ನಡುವೆ ಇನ್ನೊಂದು ಭಾಗ, ಪ್ರಾರಂಭದಲ್ಲಿ ಇದು 4ನೇ ಭಾಗ. ಇದ್ರದ್ದು ವಾಕ್ಯ ರಚನೆ ಬೇರೆ ಇದ್ರೂ ಕೂಡ ಭಾಗ ಮಾಡತಕ್ಕಂತಹ ಪದ್ಧತಿ ಹಾಗೇನೇ ಇದೆ. ಹೇಗೆ? ಆಸ್ ಇದ್ ಮುಂದೆ 1 ಭಾಗ, ಸೋದ್ ಹಿಂದೆ ಇನ್ನೊಂದು ಭಾಗ, ಸೊ ಆಸ್ ಇದ್ ನಡುವೆ 3ನೇ ಭಾಗ, ಆಮೇಲೆ ಪ್ರಾರಂಭದ್ದು 4ನೇ ಭಾಗ. ಹೀಗೆ ಪಾಸಿಟಿವ್ ನಲ್ಲಿ ಒಂದು ವಾಕ್ಯ ಕೊಟ್ಟಾಗ ಅದಕ್ಕೆ ಕಂಪ್ಯಾರಿಟಿವ್ ಮಾಡಬೇಕು ಅಂದ್ರೆ ಭಾಗ 4 ಮಾಡಬೇಕು. ಇನ್ನೊಂದು ಅಂಶ ನಮ್ಗೆ ಗುರ್ತಿದೆ, 1 ಮತ್ತು 2ನೇ ರೀತಿಯ ವಾಕ್ಯ ರಚನೆಯಲ್ಲಿರೋ ಪಾಸಿಟಿವ್ ಡಿಗ್ರಿಗಳನ್ನು ಸೂಪರೇಟಿವ್ ಡಿಗ್ರಿ ಮಾಡಲಿಕ್ಕೆ ಬರಲ್ಲ. 3ನೇ ಮತ್ತು 4ನೇ ರೀತಿಯ ಉದಾಹರಣೆಗಳಿಗೆ ನಾವು ಸೂಪರೇಟಿವ್ನು ಮಾಡಬಹುದು, ಕಂಪ್ಯಾರಿಟಿವ್ ಪಾಸಿಟಿವ್ನು ಕೂಡ ಮಾಡಬಹುದು. ಆದರೆ ಈ 2 ಉದಾಹರಣೆಗಳಿಗೆ ನಾವು ಪಾಸಿಟಿವ್ಕ್ಕೆ ಕಂಪ್ಯಾರಿಟಿವ್ ಮಾಡಬಹುದು, ಕಂಪ್ಯಾರಿಟಿವ್ಕ್ಕೆ ಪಾಸಿಟಿವ್ ಮಾಡಬಹುದು, ಸೂಪರೇಟಿವ್ ಮಾಡಲಿಕ್ಕೆ ಬರಲ್ಲ. ಈಗಾಗಲೇ ನಾವು ಕಲ್ತಿದ್ದಿದೆ. ಆಸ್ ಅದು ಮುಂದೆ ಇದ್ದಿದ್ದು ಹೆಲ್ಪ್ ಮೊದಲಿಟ್ಕೊಳ್ಳಿ, ಸೊ ಹಿಂದ್ಗಡೆ ಇರ್ತಕ್ಕಂಥದ್ದು ಈಸ್ ನಾಟ್ನಿಂದ ನಾಟ್ ತೆಗೆದು ಬಿಡಿ ಈ. ಸೊ ಆಸ್ ಅದ ನಡುವೆ ಇಂಪಾರ್ಟೆಂಟ್ ಇದೆ, ಕಂಪ್ಯಾರಿಟಿವ್ ನಲ್ಲಿ ನಾವು ಅದಕ್ಕೆ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮಾಡ್ತೀವಿ ಅನ್ನೋದು ಗುರ್ತಿದೆ.
ಆಮೇಲೆ 4ನೇ ಭಾಗ ತಗೊಳ್ಳಿ, ಮಣಿ ಅನ್ನೋದು ಕೊನೆಯಲ್ಲಿ. ಮಣಿ ಈಜಿ ಇದೆ. ಇದಕ್ಕೂ 4 ಭಾಗ ಮಾಡಿದ್ದಿದೆ. ಮೊದಲನೇ ಭಾಗ ಆಜದ ಮುಂದೆ ವಾಣಿ, ಆಮೇಲೆ ಸೋದ್ ಹಿಂದ್ಗಡೆಗೆ ಡಸ್ ನಾಟ್ ಲುಕ್ ಇದೆ. ನಾಟ್ ಹೋಯ್ತು ಅಂದ್ರೆ ಅದರ ಜೊತೆ ಡಸ್ನು ಹೋಗುತ್ತೆ, ಉಳಿಯುತ್ತೆ ಕೇವಲ ಲುಕ್. ಆದ್ರೆ ಇಲ್ಲಿ ಬಂದು ಲುಕ್ ಇದ್ದಿದ್ದು ಲುಕ್ ಉಳಿಯೋದಿಲ್ಲ, ಏನಾಗುತ್ತೆ ಅದು ಲುಕ್ ಆಗುತ್ತೆ. ಇಲ್ಲಿ ನೋಡಿ, ಸಿಂಗುಲರ್ ಸಬ್ಜೆಕ್ಟ್ ಇರೋದ್ರಿಂದ ಡಸ್ ಬಂದಿದೆ, ಸಿಂಗುಲರ್ ಸಬ್ಜೆಕ್ಟ್ ಇರೋದ್ರಿಂದ ಎಸೆಂಡಿಂಗ್ ವರ್ಬ್ ಬರುತ್ತೆ. ಈಗ 2 ಭಾಗ ಆದ್ಮೇಲೆ 3ನೇ ಭಾಗ ಸೋ ಆಸ್ ನಡುವೆ ಬ್ಯೂಟಿಫುಲ್ ಇದೆ. ಕಂಪ್ಯಾರೇಟಿವ್ ನಲ್ಲಿ ಅದಕ್ಕೆ ಮೋರ್ ಬ್ಯೂಟಿಫುಲ್ ದ್ಯಾನ್ ಅಂತೆ ಬದಲಾಯಿಸುತ್ತೆ. ಆಮೇಲೆ 3 ಭಾಗ ಆದ್ಮೇಲೆ 4ನೇ ಭಾಗ ವೀಣಾ, ಇದನ್ನ ಕೊನೆಯಲ್ಲಿ ಇಟ್ಕೊಳ್ತೀವಿ. ಸರಿ ಅಲ್ರಿ? ಇವೆರಡು ಒಂದೇ ರೀತಿಯ ಉದಾಹರಣೆ, ಆದ್ರೆ ವ್ಯತ್ಯಾಸ ಇದ್ದಿದ್ದು ಇಲ್ಲಿ ಮತ್ತೆ ಇಲ್ಲಿ. ಆ ವ್ಯತ್ಯಾಸ ಬಂದಾಗ ಇಲ್ಲಿ ಮತ್ತೆ ಇಲ್ಲಿ ವ್ಯತ್ಯಾಸ ಆಗಿದೆ. ಸರಿನಾ? ಈಗ ಇವೆರಡೂ ಒಂದೇ ರೀತಿಯ ಉದಾಹರಣೆಗಳು. ವ್ಯತ್ಯಾಸ ಸ್ವಲ್ಪ. ಯಾವುದು ವ್ಯತ್ಯಾಸ? ನೋ ಆದರ್ ಇದೆ, ಸಿಂಗುಲರ್ ಸೆಂಟೆನ್ಸ್ ಇದೆ. ವೆರಿ ಫ್ಯೂ ಇದೆ, ಸೆಂಟೆನ್ಸ್ ಪ್ಲೂರಲ್ ಫಾರ್ಮ್ ನಲ್ಲಿದೆ. ಹಾಗಾಗಿ ಭಾಗ 4 ಮಾಡಿ ಈಗಾಗಲೇ 1ನೇ ಭಾಗ ತಗೊಳ್ತೀವಿ. ಆಜದ ಮುಂದೆ ಮೌಂಟ್ ಎವರೆಸ್ಟ್, ಆಮೇಲೆ ಸೋದ್ ಹಿಂದ್ಗಡೆ ಈಸ್, ಆಮೇಲೆ ಸೋ ಆಜದ ನಡುವೆ ಹೈ. ಹೈ ಇದ್ದಿದ್ದು ಕಂಪ್ಯಾರಿಟಿವ್ ನಲ್ಲಿ ಹೈಯರ್ ದ್ಯಾನ್ ಆಗುತ್ತೆ. 3 ಭಾಗದ ನಂತರ 4ನೇ ಭಾಗ ಪ್ರಾರಂಭಕ್ಕೆ ಬರ್ತೀವಿ. ನೋ ತೆಗೆದುಬಿಟ್ಟು ನೋದ ಜಾಗದಲ್ಲಿನೇ ಏನಿ ತಗೊಳ್ತೀವಿ. ಇಲ್ಲಿ ನೋ ಆದರ್ ಇದ್ದಿದ್ದು ಅಲ್ಲಿ ಏನಿ ಆದರ್ ಮೌಂಟೇನ್ ಆಗುತ್ತೆ. ಏನಿ ಆದರ್ ಮೌಂಟೇನ್. ಈಗ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ. ಈಗ ಇದನ್ನು ನಾವು ಕಂಪ್ಯಾರಿಟಿವ್ ಮಾಡಿದ್ರೆ ಆಜದ ಮುಂದೆ ಮೌಂಟ್ ಎವರೆಸ್ಟ್ ಇದೆ, ತಗೊಂಡ್ಬಿಡ್ತೀವಿ. ಇಲ್ಲಿ ಆರ್ ಬಂದಿದೆ, ಸಬ್ಜೆಕ್ಟ್ ಪ್ಲೂರಲ್ ಇದೆ. ಸಬ್ಜೆಕ್ಟ್ ಸಿಂಗುಲರ್ ಬಂದಾಗ ಆರ್ದ ಸಿಂಗುಲರ್ ಅನ್ನು ಬಳಸ್ತೀವಿ, ಈಸ್. ಆಮೇಲೆ ಸೋ ಹೈ ಇದ್ದಿದ್ದು, ಸೋ ಆಸ್ ನಡುವೆ ಹೈ ಇದ್ದಿದ್ದು ಕಂಪ್ಯಾರಿಟಿವ್ ನಲ್ಲಿ ಬಂದು ಏನಾಗುತ್ತೆ? ಹೈಯರ್ ದ್ಯಾನ್ ಆಗುತ್ತೆ. ಆಮೇಲೆ ವೆರಿ ಫ್ಯೂ ಇದ್ದಿದ್ದು ಮೆನಿ ಅದರ್ ಆಗುತ್ತೆ. ನಾವು ಈಗಾಗಲೇ ಕಲ್ತೀವಿ. ಇಲ್ಲಿ ವೆರಿ ಫ್ಯೂ ಇದ್ದಿದ್ದು ಇಲ್ಲಿ ಏನಾಗಬೇಕು? ಮೆನಿ ಅದರ್. ಹೇಗೆ ನೋ ಆದರ್ ಇದ್ದಿದ್ದು ಎನಿ ಆದರ್ ಆಗಿದೆ, ಹಾಗೆಯೇ ವೆರಿ ಫ್ಯೂ ಇದ್ದಿದ್ದು ಮೆನಿ ಆದರ್ ಅಥವಾ ಮೋಸ್ಟ್ ಆದರ್ನು ಬರೀಬಹುದು. ವೆರಿ ಫ್ಯೂ ಇದ್ದಿದ್ದು ಮೆನಿ ಆದರ್ ಆದ್ಮೇಲೆ ಮೌಂಟೇನ್ಸ್ ಇದೆ, ಆ ಮೌಂಟೇನ್ಸ್ ಅನ್ನೋದನ್ನ ಇಲ್ಲಿ ಬಳಸ್ತೀವಿ. ಈ 2 ರೀತಿಯ ಉದಾಹರಣೆಗಳಿಗೆ ನಾವು ಸೂಪರೇಟಿವ್ ನಲ್ಲಿ ಬದಲಾಯಿಸಬಹುದು. ಈ 2 ರೀತಿಯ ಉದಾಹರಣೆಗಳಿಗೆ ಸೂಪರೇಟಿವ್ ಮಾಡ್ಲಿಕ್ಕೆ ಬರಲ್ಲ, ಆದ್ರೆ ಇವುಗಳಿಗೆ ಬರುತ್ತೆ. ಮೊದಲನೇದು ಕಂಪ್ಯಾರಿಟಿವ್ ನಲ್ಲಿ ವಾಕ್ಯ ರಚನೆ, ಸೂಪರೇಟಿವ್ ನಲ್ಲಿ ವಾಕ್ಯ ರಚನೆ ಬದಲಾವಣೆ ಆಗೋದಿಲ್ಲ. ಮೌಂಟ್ ಎವರೆಸ್ಟ್ ಇದ್ದಿದ್ದು ಮೌಂಟ್ ಎವರೆಸ್ಟ್ ಸಬ್ಜೆಕ್ಟ್ ನ ಸ್ಥಾನದಲ್ಲಿನೇ ಇರುತ್ತೆ. ಈಸ್ ಇದ್ದಿದ್ದು ಅದೇ ಟೆನ್ಸ್ ನಲ್ಲಿ ಇರುತ್ತೆ. ಆದ್ರೆ ಹೈಯರ್ ಅನ್ನೋದು ಹೈಯೆಸ್ಟ್ ಆಗುತ್ತೆ. ಆದ್ರೆ ದ ಹೈಯೆಸ್ಟ್ ಮಾಡ್ಬೇಕಾ, ಒನ್ ಆಫ್ ದ ಹೈಯೆಸ್ಟ್ ಮಾಡ್ಬೇಕಾ, ಇಲ್ಲಿ ನೋಡ್ಬೇಕು. ಎನಿ ಆದರ್ ಇದ್ರೆ ದ ಹೈಯೆಸ್ಟ್ ಮಾಡಬೇಕು, ಮೆನಿ ಆದರ್ ಇದ್ರೆ ಒನ್ ಆಫ್ ದ ಹೈಯೆಸ್ಟ್ ಮಾಡಬೇಕು. ಅಂದ್ರೆ ಇಲ್ಲಿ ಹೈ ಇದ್ದಿದ್ದು ದ ಹೈಯೆಸ್ಟ್ ಆಗುತ್ತೆ. ಆಮೇಲೆ 3 ಪದಗಳನ್ನ ತೆಗೆದು ಬಿಡ್ತೀವಿ. ದ್ಯಾನ್, ಎನಿ, ಆದರ್, ಮೌಂಟೇನ್ ಅನ್ನೋದು ಇಲ್ಲಿ ಇಟ್ಕೊಂಡು ಬಿಡ್ತೀವಿ. ಈಗ ಇದ್ರ ಹಾಗೇನೆ ನಾವು ಇದಕ್ಕೂ ಸೂಪರೇಟಿವ್ ಮಾಡಬಹುದು. ಕಂಪೇರೇಟಿವ್ ಸೂಪರೇಟಿವ್ ನಲ್ಲಿ ವಾಕ್ಯ ರಚನೆ ಬದಲಾವಣೆ ಇರೋದಿಲ್ಲ, ಗುರ್ತಿದೆ. ಮೌಂಟ್ ಎವರೆಸ್ಟ್ ಇದ್ದಿದ್ದು ಸಬ್ಜೆಕ್ಟ್ ಹಾಗೇನೆ ಇಟ್ಕೊಂಡಿವಿ.
ಈಸ್ ಇದ್ದಿದ್ದು ಹಾಗೇನೆ ಇಟ್ಕೊಂಡಿವಿ. ಹಾಗೆ ಇಲ್ಲಿ ಹೈಯರ್ ಇದ್ದಿದ್ದು ಇಲ್ಲಿ ಬಂದೇನಾಯ್ತು ದ ಹೈಯೆಸ್ಟ್ ಆಗಿದೆ. ಯಾಕೆ? ಇದು ಸಿಂಗ್ಯುಲರ್ ನಲ್ಲಿದೆ. ಆದ್ರೆ ಇಲ್ಲಿ ಹೈಯರ್ ಇದ್ದಿದ್ದು ದ ಹೈಯೆಸ್ಟ್ ಆಗೋದಿಲ್ಲ, ಬದಲಾಗಿ ಏನಾಗುತ್ತೆ ಒನ್ ಆಫ್ ದ ಹೈಯೆಸ್ಟ್ ಆಗುತ್ತೆ. ಯಾಕೆ? ಇಲ್ಲಿ ಎನಿ ಆದರ್ ಇದೆ, ಹಾಗಾಗಿ ದ ಹೈಯೆಸ್ಟ್ ಆಗಿದೆ. ಇಲ್ಲಿ ಮೆನಿ ಆದರ್ ಇದೆ, ಹಾಗಾಗಿ ಒನ್ ಆಫ್ ದ ಮಾಡಬೇಕು. ಯಾಕೆ? ಪ್ಲೂರಲ್ ನಲ್ಲಿದ್ದಾಗ ಪ್ಲೂರಲ್ ನಲ್ಲಿನೇ ವಾಕ್ಯ ಮಾಡಬೇಕು, ಸಿಂಗ್ಯುಲರ್ ನಲ್ಲಿದ್ದಾಗ ಸಿಂಗ್ಯುಲರ್ ಶಬ್ದಗಳನ್ನೇ ಬಳಸಬೇಕು. ಹಾಗಾಗಿ ಇಲ್ಲಿ ಹೈಯರ್ ಇದ್ದಿದ್ದು ಇಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಆದ್ಮೇಲೆ, ಹಾಗೆ ಇಲ್ಲಿ ನಾವು 3 ಪದಗಳನ್ನು ತೆಗೆದಿವಿ. ಒಂದು ದ್ಯಾನ್ ಎನಿ ಆದರ್, ಇಲ್ಲಿನೂ ಕೂಡ ದ್ಯಾನ್ ಮೆನಿ ಆದರ್ ತೆಗೆದು ಬಿಡಬೇಕು. ಉಳಿದಿದ್ದು ಮೌಂಟೇನ್ಸ್ ಅನ್ನ ಪದ ಇಟ್ಕೊಂಡು ಬಿಡಬೇಕು. ನೋಡಿ, ಎರಡನೇ ಈ ರೀತಿಯ ಉದಾಹರಣೆಯಲ್ಲಿ ಏನು ವ್ಯತ್ಯಾಸ ಇದೆ? ಇಲ್ಲಿ ಪಾಸಿಟಿವ್ ನಲ್ಲಿ ನೋ ಅದರ್ ಬಂದಿದೆ, ಆದ್ರೆ ಇಲ್ಲಿ ಪಾಸಿಟಿವ್ ನಲ್ಲಿ ವೆರಿ ಫ್ಯೂ ಬಂದಿದೆ. ಆವಾಗ ವ್ಯತ್ಯಾಸ ಎಲ್ಲಿ ಬಂತು? ಇಲ್ಲಿ ಎನಿ ಆದರ್ ಬಂದ್ರೆ ಇಲ್ಲಿ ಮೆನಿ ಆದರ್ ಬರುತ್ತೆ. ಇದು ಬದಲಾವಣೆಯನ್ನ ನೆನಪಿಸ್ತಾರೆ. ಇನ್ನು ಸೂಪರ್ಲೇಟಿವ್ ನಲ್ಲಿ ಯಾವ ಬದಲಾವಣೆ ಆಗುತ್ತೆ? ಇಲ್ಲಿ ದ ಹೈಯೆಸ್ಟ್ ಇದ್ದಿದ್ದು ಇಲ್ಲಿ ಬಂದಾಗ ದ ಬರದೆ ಒನ್ ಆಫ್ ದ ಹೈಯೆಸ್ಟ್ ಆಗುತ್ತೆ. ಇಲ್ಲಿಯ 3 ಬದಲಾವಣೆಗಳನ್ನ 1, 2, 3 ಅದೇ ಇಲ್ಲಿ ನೆನ್ಪಿಟ್ಕೊಳ್ಬೇಕು. 1, 2, 3 ಈ ರೀತಿಯಾಗಿ ನಾವು ವಾಕ್ಯ ರಚನೆಯನ್ನ ತಿಳ್ಕೊಂಡು ಆ ವಾಕ್ಯಗಳನ್ನ ಸರಿಯಾದ ಅರ್ಥಪೂರ್ಣ ವಾಕ್ಯದಲ್ಲಿನೇ ಬದಲಾಯಿಸಬೇಕು. ಹಾಗಾಗಿ ನಾವಿಲ್ಲಿ ತನಕ ಕಲ್ತಿದ್ದು ಏನ? ಪಾಸಿಟಿವ್ ನಲ್ಲಿ ಕೊಟ್ಟಾಗ ಅದನ್ನ ನೋಡ್ತಾ ಕಂಪ್ಯಾರಿಟಿವ್ ಮಾಡಿವಿ, ಕಂಪ್ಯಾರಿಟಿವ್ ಅನ್ನು ನೋಡ್ತಾ ಸೂಪರೇಟಿವ್ ಮಾಡಿವಿ. ಈ ಒಂದು ವಿಧಾನವನ್ನ ನಾವು ಕಲಿತು ಮುಗಿಸಿದ್ವಿ. ಇನ್ನ ಸ್ವಲ್ಪ ಡೌಟ್ ಇರಬಹುದು, ಆದ್ರೆ ಇನ್ನ ಇದು ಟಾಪಿಕ್ ಮುಗ್ದಿಲ್ಲ. ಹಾಗಾಗಿ ಇನ್ನ ಕ್ಲಿಯರ್ ತಿಳಿತಕ್ಕಂತಹ ಚಾನ್ಸಸ್ ಇದೆ. ಇದು ಒಂದು ರೀತಿಯಿಂದ ಆಯ್ತು. ಇನ್ನು ಎರಡನೇ ರೀತಿಯಿಂದ ಹೆಂಗ್ ಕೊಡ್ಬೋದು? ಕಂಪ್ಯಾರಿಟಿವ್ ನಲ್ಲಿ ಪ್ರಶ್ನೆ ಕೊಡ್ಬೋದು. ಆವಾಗ ನಾವು ಕಂಪ್ಯಾರಿಟಿವ್ ನಿಂದ ಸೂಪರೇಟಿವ್ ಮಾಡಬೇಕು, ಕಂಪ್ಯಾರಿಟಿವ್ ನಿಂದ ಪಾಸಿಟಿವ್ ಮಾಡಬೇಕು. ಇದು ಎರಡನೇ ರೀತಿ. ಇನ್ನ ಒಂದು ರೀತಿಯಿಂದ ಕಲಿಬೇಕಾಗಿದೆ. ಒಂದು ವೇಳೆ ಪ್ರಶ್ನೆ ಸೂಪರೇಟಿವ್ ನಲ್ಲಿ ಕೊಟ್ಟಾಗ ಸೂಪರೇಟಿವ್ ಅನ್ನ ನೋಡ್ತಾ ನಾವು ಕಂಪ್ಯಾರಿಟಿವ್ ಮಾಡಬೇಕು, ಕಂಪ್ಯಾರಿಟಿವ್ ಅನ್ನ ನೋಡ್ತಾ ಪಾಸಿಟಿವ್ ಮಾಡಬೇಕು. ಇದು ಕಲಿಬೇಕಾಗಿದೆ, ಇದು ಕಲಿಬೇಕಾಗಿದೆ, ಇದು ಕಲ್ತಾಗಿದೆ. ಇದು ನಾವು ಪರ್ಫೆಕ್ಟ್ ಆಗಿ ಕಲ್ತಾಗ ಈ ಎರಡು ಈಸಿಯಾಗಿ ಕಲಿಬಹುದು. ಸಣ್ಣ ಪುಟ್ಟ ಡೌಟ್ಸ್ಗಳು ಇದ್ರೂ ಕೂಡ ಈ ಸಂದರ್ಭದಲ್ಲಿ ಕ್ಲಿಯರ್ ಆಗ್ತವು ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆನೆ ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭಾಶಯಗಳು.